ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 59. ಇಂದಿನ ಸಂಚಿಕೆಲೆ ಅದ್ವೈತ್ಗೆ ತನ್ನವಳ ನೋವು ಕಷ್ಟ ಎಲ್ಲ ಅರ್ಥ ಆಗಿ ತಾನು ಅವಳಿಗೆ ಸರಿಯಾದ ಗಂಡನಾಗಿರಲಿಲ್ಲ ಎಂದ. ಮುಂದೆ ಅದ್ವೈತ್ ಮಾತು ಕೇಳಿ ದರಿದ್ರಿಗೂ ಅಳು ಬಂದಿತ್ತು. ಇತ್ತೀಚೆಗೆ ಅವಳು ಅಳುವುದೇ ಕಡಿಮೆ ಮಾಡಿದ್ಲು. ಬಟ್ ಅವನ ಪ್ರೀತಿ ನೋಡಿ ಅವಳು ಕಂಡ ಕನಸು ಕೊನೆಗೂ ನನಸಾಗುತ್ತಿದೆ ಎಂದು ಖುಷಿಗೆ ಕಣ್ಣು ತುಂಬಿತು. ಅದ್ವೈತ್ ಅವಳ ತಲೆ ಸವರಿ, ಕಾಫಿ ಕುಡಿ, ತಿಂಡಿ ರೆಡಿ ಇದೆ, ತಿಂಡಿ ಮಾಡಿ ರೆಸ್ಟ್ ಮಾಡು ಎಂದ. ದರಿದ್ರಿ ಹ್ಞೂ ಎಂದು ತಲೆ ಆಡಿಸಿದವಳು ಇನ್ನೂ ಅವನ ಸೊಂಟನ ಬಳಸೇ ಹಿಡಿದಿದ್ಲು. ಪ್ರೀತಿಸಿದವರಿಂದ ಪ್ರೀತಿ ಕಾಳಜಿ ಬಿಟ್ಟು ಬೇರೇನು ಬಯಸದ ಜೀವಕ್ಕೆ ಅದೇನು ಅವನ ಮಾತುಗಳು ಅವನಿಂದ ದೂರ ಸರಿಯಲು ಬಿಡುತ್ತಿಲ್ಲ. ಅದ್ವೈತು ಅವಳ ಕಣ್ಣೊರೆಸಿ, ಇಲ್ಲೇ ಇರು, ತಿಂಡಿ ತರ್ತೀನಿ ಎಂದು ಅಲ್ಲಿಂದ ಎದ್ದು ಹೋಗ್ತಾನೆ. ದರಿದ್ರಿ ಕಣ್ಣೊರೆಸ್ಕೊಂಡು, ಶೆಲ್ಲಿ ನನ್ನ ಮಗಳು ಇನ್ನೊಬ್ಬ ದರಿದ್ರಿ ಆಗಿಬಿಡ್ತಾಳೋ ಎಂದುಕೊಂಡಿದ್ದೆ. ಬಟ್ ದೇವರು ಹಾಗಾಗೋಕ್ಕೆ ಬಿಡದೆ ಇಲ್ಲಿಗೆ ಎಲ್ಲವನ್ನು ಕೊನೆಗಾಣಿಸ್ದ. ನನ್ನ ಮಗಳಿಗೆ ತಂದೆ ಪೂರ್ತಿ ಪ್ರೀತಿ ಸಿಗಬೇಕು ಎಂದುಕೊಂಡು ಯೋಚಿಸ್ತಿದ್ದಂತೆ ಅದ್ವೈತು ತಿಂಡಿ ಪ್ಲೇಟ್ ಹಿಡಿದು ಬಂದ. ದರಿದ್ರಿ ಇನ್ನೂ ಕೂತಿದ್ದು ನೋಡಿ, ಬೇಗ ಹೋಗಿ ಫ್ರೆಶ್ ಆಗಿ ಬಾ, ತಿಂಡಿ ಮಾಡಿ ಮಲಗುವಂತೆ ಎಂದು ಕೈ ಹಿಡ್ದ. ದರಿದ್ರಿ ಅವನ ಸಪೋರ್ಟ್ನಲ್ಲಿ ಎದ್ದು ಫ್ರೆಶ್ ಆಗಿ ಬಂದು ತಿಂಡಿ ಮಾಡಿದ್ಲು. ಅದ್ವೈತು ಅವಳಿಗೆ ತೆನ್ಸಿ ಕಾಫಿ ಕೊಟ್ಟು ಮಲಗು ಎಂದ. ಧರಿತ್ರಿ ಹೋಗುತ್ತಿದ್ದವನ ಕೈ ಹಿಡಿದು ಅರೀ ಎಂದಳು. ಅದ್ವೈತು ಹಿಂದೆ ತಿರುಗಿ ಏನಾದರೂ ಬೇಕಾ ಎಂದ. ಧರಿತ್ರಿ ಪುಟ್ಟ ನಗು ಬೀರಿ ಥ್ಯಾಂಕ್ಸ್ ಎಂದಳು ಅವನನ್ನೇ ನೋಡುತ್ತಾ. ಅದ್ವೈತು ಅವಳೆ ತಲೆ ಸವರಿ, ಏನಾದರೂ ಬೇಕಾ, ಹೊರಗೋಗಿ ಬರ್ತೀನಿ ಎಂದ. ಧರಿತ್ರಿ ಹೋಗಿ ಮೆಡಿಕಲ್ ಅವ್ರಿಗೆ ಫೋನ್ ಕೊಡಿ ಎಂದಳು. ಅದ್ವೈತು ಹೂಪ್ ಮೇಲೆ ಮಾಡಿ, ನನಗೆ ಹೇಳೋದು ಮೆಡಿಕಲ್ ಅವ್ರಿಗೆ ಹೇಳ್ತೀಯಾ ಎಂದು ಕೆನ್ನೆ ತಟ್ಟಿ, ಗೊತ್ತಾಯ್ತು, ತರ್ತೀನಿ ಬಿಡು, ಅದ್ಬಿಟ್ಟು ಬೇರೆ ಏನಾದರೂ ಬೇಕಾ ಎಂದ. ದರಿದ್ರಿ ಮನದಲ್ಲಿ ಮದುವೆ ಆದಾಗ ಇವ್ರು ಹೀಗೆ ಮಾತಾಡ್ತಿದ್ದು ಎಂದು ಬೆಟ್ಟ ಕಣ್ಣು ಬಿಟ್ಟು ಅವನನ್ನೇ ನೋಡ್ತಿದ್ಲು. ಅದ್ವೈತ್ ನಕ್ಕು, ರೆಸ್ಟ್ ಮಾಡು ಎಂದು ಅಲ್ಲಿಂದ ಎದ್ದು ಹೋಗ್ತಾನೆ. ಅದ್ವೈತ್ ತಾನು ತಿಂಡಿ ಮಾಡಿ ದರಿದ್ರಿಗೆ ಏನು ಬೇಕು ಎಲ್ಲ ತಗೊಂಡು ಅವಳಿಗಾಗಿ ಚಾಕ್ಲೇಟ್ಸ್ ತಗೊಂಡು ಬಂದ. ದರಿದ್ರಿ ತುಂಬ ಖುಷಿಯಲ್ಲೇ ಮಲಗಿದ್ಲು. ಇದೇ ಪ್ರೀತಿ ಸದಾ ಇರಲಿ ಎಂದುಕೊಂಡು ಅದ್ವೈತು ತನ್ನವಳ ಕಷ್ಟ ಸುಖ ಎಲ್ಲವನ್ನು ನೋಡಿಕೊಳ್ಳುತ್ತಾ ತನ್ನ ಮಗಳ ಜೊತೆಯಾಗಿ ಖುಷಿಯಾಗೇ ಇದ್ದರು. ಅದ್ವೈತು ಎಂದು ತನ್ನವಳಿಗೆ ನೋವು ಮಾಡದೆ ಮೊದಲಿಗಿಂತ 100 ಪಾಲು ಖುಷಿಯಾಗಿ ನೋಡ್ಕೊಳ್ತಿದ್ದ. ಹುಡುಗಿ ಸ್ವಲ್ಪ ಕೋಪ ಮಾಡಿಕೊಂಡ್ರು ಹುಡುಗ ಅವಳಿಗಿಷ್ಟದ ತುಂಡು ಮಲ್ಲಿಗೆ ತಂದುಕೊಟ್ಟು ಅವಳ ಕೋಪವನ್ನು ಕರಗಿಸುವಲ್ಲಿ ಯಶಸ್ವಿ ಆಗುತ್ತಿದ್ದ. ದರಿದ್ರಿ ಕೂಡ ತನ್ನವನ್ನ ಜೊತೆ ಖುಷಿಯಾಗಿ ಮನ ಬಿಚ್ಚಿ ಮಾತಾಡುತ್ತಾ ಪಕ್ಕ ಇರುವ ತಾಯಿಯ ಪ್ರೀತಿ ಜೊತೆಗೆ ತನ್ನವನ ಪ್ರೀತಿಯಲ್ಲಿ ಮಗಳ ಜೊತೆಗೆ ಸಮಯ ಕಳೆಯುತ್ತಾಳೆ. ಸ್ವಲ್ಪ ದಿನಕ್ಕೆ ತನ್ನವನ ಪ್ರೀತಿ ಕುಡಿ ತನ್ನ ಹೊಟ್ಟೆಯಲ್ಲಿ ಬೆಳೆದಿದೆ ಎಂದು ತಿಳಿದು ಖುಷಿಯಲ್ಲಿ ತನ್ನವನಿಗೆ ಹೇಳಲು ಪುಟ್ಟ ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಮಾಡಿದ್ಲು. ಅದ್ವೈತ್ ಅಂದು ಡ್ಯೂಟಿ ಮುಗಿಸಿ ಮನೆಗೆ ಬಂದವನಿಗೆ ದರಿದ್ರಿ ಮುಖದಲ್ಲಿ ಖುಷಿ ನೋಡಿ, ಏನು ಚಿನ್ನಮ್ಮ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ ಎಂದ ಅವಳನ್ನು ತಬ್ಬಿ. ದರಿದ್ರಿ ಫ್ರೆಶ್ ಆಗಿ ಬನ್ನಿ, ಆಮೇಲೆ ನಿಮ್ಗೇನೋ ಹೇಳಬೇಕು ಎಂದಳು. ಅದ್ವೈತ್ ಓಕೆ ಎಂದು ಹೋಗಿ ಬೇಗ ಫ್ರೆಶ್ ಆಗಿ ಕೆಳಗೆ ಬಂದ. 3 ಜನ ಕೂತು ಡಿನ್ನರ್ ಮುಗಿಸಿದ್ರು. ಹುಡುಗಿ ವಿಷಯ ಹೇಳೋಕೆ ನಾಚಿಕೆ ಕಾಡುತ್ತಿದೆ. ಅದ್ವೈತ್ ಏನಿವತ್ತು ವಿಶೇಷ ಎಂದರು ಹೇಳದ ಹುಡುಗಿ ಸುಮ್ಮನೆ ಊಟ ಮುಗಿಸಿ ಕೂತ್ಲು. ಕೊನೆಗೆ ಅಪ್ಪ ಮಗಳು ಆಟ ಆಡುತ್ತಿದ್ದರೆ ಹುಡುಗಿ ತನ್ನ ರೂಮ್ಗೆ ಹೋಗುವಾಗ ಮಗಳ ಕರೆದು ಕಿವಿಲಿ, ನಮ್ಮ ಮನೆಗೆ ಪುಟ್ಟ ಪಾಪು ಬರ್ತಿದೆ ಅಂತ ಅಪ್ಪನಿಗೆ ಹೇಳು ಎಂದು ಅಲ್ಲಿಂದ ಹೋಗ್ತಾಳೆ. 3.5 ವರ್ಷದ ಹುಡುಗಿಗೆ ಅವಳು ಹೇಳಿದ್ದು ಅಷ್ಟಾಗಿ ಅರ್ಥ ಆಗದಿದ್ರೂ ಪಾಪು ಎಂದಿದ್ದು ಖುಷಿ ಕೊಟ್ಟಿತು. ಹೇ ಎಂದು ಖುಷಿಲಿ ಅಪ್ಪನ ಬಳಿ ಹೋಗಿ, ಡ್ಯಾಡಿ ನಮ್ಮ ಮನೆಗೆ ಪುಟ್ಟ ಬಾಬು ಬರುತ್ತೆ ಅಂತ ತೊದಲುತ್ತಾ ಹೇಳಿದ್ದು ಕೇಳಿ ಅದ್ವೈತ್ ಕಣ್ಣು ಹರಳಿತು. ಅದ್ವೈತು ಅಮ್ಮು ಇದನ್ನೇನಾ ಅಮ್ಮ ಇನ್ನು ಕಿವಿಲಿ ಹೇಳಿದ್ದು ಎಂದ. ಮಗು ಹ್ಞೂ ಡ್ಯಾಡಿ ಎಂದಿದ್ದು ಕೇಳಿ
ಖುಷಿಲಿ ಬಾ ಎಂದು ಮಗಳನ್ನು ಎತ್ಕೊಂಡು ಒಂದು ರೌಂಡ್ ತಿರುಗಿಸಿ ಅಮ್ಮನ ಹತ್ರ ಹೋಗೋಣ ಬಾ ಎಂದು ರೂಮ್ಗೆ ಹೋಗ್ತಾನೆ. ಧರಿತ್ರಿ ಕಿಟಕಿಗೆ ಮುಖ ಮಾಡಿ ಕೈ ಕಟ್ಟಿ ನಿಂತಿದ್ಲು. ಅಲ್ಲಿಗೆ ಹೋಗಿ ಮಗಳು ಮಮ್ಮಿ ಎಂದುದು ಕೇಳಿ ಹಿಂದೆ ತಿರುಗಿದ ಧರಿತ್ರಿ ನೋಡಿ ಅದ್ವೈತು ಖುಷಿಲಿ ಚಿನ್ನಮ್ಮ ನಿಜನಾ ಎಂದ. ಧರಿತ್ರಿ ನಾಚಿಕೆಯಲ್ಲಿ ತಲೆ ತಗ್ಸಿ ಹ್ಞೂ ಎಂದು ಕತ್ತಾಡ್ಸಿದ್ಲು. ಅದ್ವೈತ್ ಕಣ್ಣು ಹನಿಗೂಡಿತು. ಮತ್ತೊಮ್ಮೆ ತಾನು ಅಪ್ಪ ಆಗುತ್ತಿದ್ದೀನಿ ಎಂದು ಮಗಳನ್ನ ತಬ್ಬಿ ಕೆನ್ನೆಗೆ ಮುತ್ತಿಟ್ಟು ನಿನ್ನ ಜೊತೆ ಆಟ ಆಡೋಕ್ಕೆ ಪುಟ್ಟ ಪಾಪ ಬರುತ್ತೆ ಮಗಳೇ ಎಂದು ಮುದ್ದಾಡ್ದ ಮಗಳನ್ನ. ಧರಿತ್ರಿ ಹತ್ರ ಬಂದು ಚಿನ್ನಮ್ಮ ಎಂದು ಕಣ್ತುಂಬಿ ಖುಷಿಲಿ ಅವಳ ಹಣೆಗೆ ಮುತ್ತಿಟ್ಟು ಧರಿತ್ರಿ ಮಗಳನ್ನ ಎತ್ಕೊಂಡ್ರೆ ಅದ್ವೈತು ಇಬ್ಬರನ್ನು ಎತ್ತಿ ಐ ಆಮ್ ಸೋ ಹ್ಯಾಪಿ ಎಂದು ಇಬ್ಬರನ್ನು ಸುತ್ತಿಸಿದ್ದ. ಅದ್ವೈತ್ ಖುಷಿ ನೋಡಿ ಅಮ್ಮ ಮಗಳು ಕೂಡ ನಗುತ್ತಾ ಇದ್ರೆ ಧರಿತ್ರಿ ಇಳಿಸಿ ಕೆಳಗೆ ಎಂದರು. ಅದ್ವೈತು ನಿಧಾನಕ್ಕೆ ಇಳಿಸಿ ಥ್ಯಾಂಕ್ಸ್ ಚಿನ್ನಮ್ಮ ಎಂದ. ಧರಿತ್ರಿ ಅಮ್ಮನಿಗೆ ಹೇಳಬೇಕು ಎಂದಳು. ಅದ್ವೈತು ಸ್ವೀಟ್ ಜೊತೆಗೆ ಹೇಳೋಣ ಎಂದು ನಕ್ಕ. ಧರಿತ್ರಿ ಅವನ ಎದೆಗೆ ಹೊರಗಿ ನನಗೆ ಹುಳಿ ಇರೋದು ತಿನ್ನಬೇಕು ಅನಿಸುತ್ತೆ. ಮಮ್ಮ ಹತ್ರ ಹುಣಸೆಹಣ್ಣನ್ನು ಸ್ವಲ್ಪ ಬೆಲ್ಲ ಹಾಕಿ ಕುಟ್ಟಿ ಮಾಡ್ತಾರೆ, ಅದು ಬೇಕು ಮಾಡೋಕೆ ಹೇಳಿ ಎಂದಳು. ಫಸ್ಟ್ ಟೈಮ್ ಹುಡುಗಿ ನನಗೆ ಇದು ಬೇಕು ಅಂದಿತು. ಮೊದಲನೇ ಪ್ರೆಗ್ನೆಂಟ್ನಲ್ಲಿ ಏನೂ ಕೇಳಿರಲಿಲ್ಲ. ತಂದಿದ್ದನ್ನು ತಿನ್ನೋಳ ವಿನಃ ಏನೂ ಕೇಳ್ತಿರ್ಲಿಲ್ಲ. ಬಟ್ ಈ ಸಲ ಬಾಯಿ ಬಿಟ್ಟು ಕೇಳಿದ್ಲು ಅದ್ವೈತ್ ಬಳಿ. ಆ ಮಾತು ಕೇಳಿ ಖುಷಿಯಲ್ಲಿ ಅದ್ವೈತು ಓಕೆ ಎಂದ. ಮಗಳನ್ನು ಕರ್ಕೊಂಡು ಸ್ವೀಟ್ ಸ್ಟಾಲ್ಗೆ ಹೋಗಿ ಅವಳಿಗಿಷ್ಟದ ಸ್ವೀಟ್ ಜೊತೆಗೆ ಕೇಸರಿ ಹಣ್ಣು ಎಲ್ಲ ತಗೊಂಡು ಬಂದ. ಧರಿತ್ರಿ ಕೇಳಿದ್ದನ್ನು ಧರಿತ್ರಿ ಅಜ್ಜಿಗೆ ಕಾಲ್ ಮಾಡಿ ಕೇಳಿ ಹೇಗೆ ಮಾಡಬೇಕು ಎಂದು ತಾನೇ ಮಾಡಿ ಪುಟ್ಟ ಸ್ಪೂನ್ಗೆ ಅದನ್ನು ಮೆತ್ತಿ ತಗೊಂಡು ಬಂದು ಧರಿತ್ರಿ ಮುಂದೆ ಹಿಡ್ದ. ಧರಿತ್ರಿ ತುಂಬ ಖುಷಿನಲ್ಲಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋದು ನೋಡಿ ಅದ್ವೈತು ಮುಖ ಕಿವುಚಿ ಅಷ್ಟು ಹುಳಿ ಚಿನ್ನಮ್ಮ ಎಂದರೆ ಆ ಹುಡುಗಿ ಕೇಳದೆ ಅವನು ಮಾಡಿದಷ್ಟು ತಿಂದು ಖಾಲಿ ಮಾಡಿದ್ಲು. ಸ್ವೀಟ್ ಜೊತೆಗೆ ಪ್ರಭಾವತಿಯವರಿಗೆ ಧರಿತ್ರಿ ತಾಯಿಯಾಗುತ್ತಿದ್ದಾಳೆ ಎನ್ನುವ ವಿಷಯನ ಹೇಳ್ತಾರೆ. ಪ್ರಭಾವತಿಯವರು ತುಂಬ ಖುಷಿನಲ್ಲಿ ಮಗಳನ್ನ ನೋಡೋಕ್ಕೆ ಬಂದರು. ಧರಿತ್ರಿ ನಿದ್ದೆ ಮಾಡ್ತಿದ್ಲು. ಮತ್ತೆ ತಾಯಿಯಾಗುವ ವಿಷಯ ಕೇಳಿ ತಮ್ಮ ತಂಗಿಗೂ ಖುಷಿಯಾಗಿತ್ತು. ಹೊಟ್ಟೆ ಹುರಿದುಕೊಂಡಿದ್ದು ಮಾತ್ರ ಅದ್ವೈತ್ ಮನೆಯವರು ಮತ್ತೆ ಅವನ ರಿಲೇಟಿವ್. ಧರಿತ್ರಿನ ಹಾಸ್ಪಿಟಲ್ ಚೆಕಪ್ಗೆ ತಾನೇ ಕರೆದುಕೊಂಡೋಗಿ ಮಗುವಿನ ಬೆಳವಣಿಗೆ ನೋಡಿ ಮಗುಗೂ ತೋರಿಸುತ್ತಾ ಖುಷಿ ಪಡ್ತಿದ್ದ ಹುಡುಗ. ಧರಿತ್ರಿಗೆ ಮೊದಲನೇ ಪ್ರೆಗ್ನೆಂಟಲ್ಲಿ ಆದ ಕಷ್ಟ ಹೀಗಿರಲಿಲ್ಲ. ಪಕ್ಕದಲ್ಲೇ ಅಮ್ಮನ ಮನೆ, ಜೊತೆಗೆ ಅದ್ವೈತು ಮೊದಲಿಗಿಂತ ಜಾಸ್ತಿ ಸಮಯ ಇವಳ ಜೊತೆ ಇರೋನು. ಧರಿತ್ರಿ ಮೊದಲಿಗಿಂತ ಈಗ ತುಂಬ ಖುಷಿಯಾಗಿದ್ದಳು. ಅವಳು ಕೇಳಿದ್ದು ಎಲ್ಲ ತಂದು ಕೊಡುತ್ತಿದ್ದ. ಅವಳ ಬೇಡಿಕೆ ಎಲ್ಲವನ್ನು ನೆರವೇರಿಸೋಕೆ ಹುಡುಗ ತುದಿ ಕಾಲಲ್ಲಿ ನಿಂತಿದ್ದ. ಅದ್ವೈತು ತನ್ನವಳ ಹಾರೈಕೆ ಮಾಡಲು ತಾನು ಮೊದಲೇ ಇರ್ತಿದ್ದ. ಮೊದಲಿನ ಥರ ಹುಡುಗಿ ಕೇಸರಿ ಹಾಲು ಅಂದರೆ ಮೂಗು ಮುರಿಯೋಳು. ಆದರೂ ಮೊದಲಿನ ಥರ ಅದ್ವೈತ್ ಬಯ್ಯತೆ ಈಗ ಪೂಸಿ ಹೊಡೆದು ಕುಡಿಸೋನು. ಮಗು ಜೊತೆ ಮಾತಾಡ್ತಾ ಇರುವ ಅದ್ವೈತ್ನ ನೋಡುತ್ತಾ ಧರಿತ್ರಿ ಶೀಘ್ರ ಗಂಡು ಮಗು ಆಗದಿದ್ರೆ ನಿಮಗೆ ಬೇಜಾರಾಗತ್ತಾ ಎಂದಳು ಅವನನ್ನೇ ನೋಡುತ್ತಾ. ಅದ್ವೈತು ಇಲ್ಲ ಚಿನ್ನಮ್ಮ, ನನಗೆ ಇನ್ನೊಂದು ಹೆಣ್ಣಾದರೂ ಡಬಲ್ ಖುಷಿ. ಯಾಕೊತ್ತಾ ನಮ್ಮ ಪಾಪು ನೋಡು, ಅದು ನನ್ನ ಬಿಟ್ಟಿರೋದೇ ಇಲ್ಲ. ಹೆಣ್ಮಕ್ಳಿಗೆ ಅಪ್ಪ ಅಂದ್ರೇ ಇಷ್ಟ ಅಂತೆ, ಹಾಗಾಗಿ ಇಬ್ಬರ ಪ್ರೀತಿ ಸಿಗುತ್ತೆ ಎಂದನಗುತ್ತ. ಅದ್ವೈತು ಮನಸಾರೆ ಈ ಮಾತನ್ನು ಹೇಳಿದ. ಅದು ಅವನ ಕಣ್ಣಲ್ಲೇ ಕಾಣೋದು. ಈ ಮಾತು ಕೇಳಿ ಧರಿತ್ರಿಗೂ ಒಂದು ರೀತಿ ನೆಮ್ಮದಿ ಆಯಿತು. ಮುಂದೆ ಧರಿತ್ರಿ ಸೀಮಂತ ಮಾಡಿಸೋಣ ಎಂದಿನಂತೆ ಈ ಸಂಚಿಕೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.